ಹಾಯ್, ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ನುಡಿ 6.5 ಸಹಾಯದಿಂದ MS ವರ್ಡ್ ಅಥವಾ MS ಎಕ್ಸೆಲ್ ಅಥವಾ MS ಪವರ್ ಪಾಯಿಂಟ್ ಇರಬಹುದು ಅಥವಾ ಯಾವುದೇ ಅಪ್ಲಿಕೇಶನ್ಗಳಲ್ಲಿ ನೀವು ಕನ್ನಡ ಮತ್ತು ಇಂಗ್ಲಿಷ್ ಅನ್ನ ಯಾವ ರೀತಿಯಾಗಿ ಸುಲಭವಾಗಿ ಟೈಪ್ ಮಾಡಬಹುದು ಅಂತ ಇವತ್ತು ನಾವು ನೋಡೋಣ. ನುಡಿಯನ್ನ ಓಪನ್ ಮಾಡಿ MS ವರ್ಡ್ ಅಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಎರಡನ್ನು ಯಾವ ರೀತಿಯಾಗಿ ನಾವು ಟೈಪ್ ಮಾಡಬೇಕು ಅಂತ. ನುಡಿ 6.5 ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಮ್ಯಾಕ್ಸಿಮೈಸ್ ಮಾಡೋಣ. ಸೆಲೆಕ್ಟ್ ಲ್ಯಾಂಗ್ವೇಜ್. ಯಾವ ಲ್ಯಾಂಗ್ವೇಜ್ ನಮ್ಗಿಲ್ಲಿ ಬೇಕಾಗಿದೆ, ಯಾವ ಲ್ಯಾಂಗ್ವೇಜ್ ಅನ್ನ ನಾವಿಲ್ಲಿ ಟೈಪ್ ಮಾಡಬೇಕು ನಾವಿಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಕನ್ನಡ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ MS ವರ್ಡ್ ಅನ್ನ ಓಪನ್ ಮಾಡೋಣ. ನಾವಿಲ್ಲಿ ನುಡಿ 6.5 ಅನ್ನ ಓಪನ್ ಮಾಡಿ ಕನ್ನಡ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡಿ ನುಡಿಯನ್ನ ಮಿನಿಮೈಸ್ ಮಾಡಿ ಅಥವಾ ಬೇರೆ ಯಾವುದೇ ಅಪ್ಲಿಕೇಶನ್ ಅನ್ನ ನಾವಿಲ್ಲಿ ಓಪನ್ ಮಾಡಿ ನಾವಿಲ್ಲಿ ಟೈಪ್ ಮಾಡಬೇಕು. ಯಾವುದೇ ಲ್ಯಾಂಗ್ವೇಜ್ ಅನ್ನ ನಾವಿಲ್ಲಿ ಚೇಂಜ್ ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ. ಇಲ್ಲಿಂದ ನಾವು ಯಾವುದೇ ಫಾಂಟ್ ಅನ್ನ ತಗೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ. ನಾವಿಲ್ಲಿ MS ವರ್ಡ್ ಅನ್ನ ಓಪನ್ ಮಾಡಿ ಟೈಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಡಿಫಾಲ್ಟ್ ಆಗಿ ಕನ್ನಡ ಫಾಂಟ್ ಇಲ್ಲಿ ಬರುತ್ತೆ. ನಾವಿಲ್ಲಿ ಟೈಪ್ ಮಾಡೋಣ. ನಾನಿಲ್ಲಿ ಯಾವುದೇ ಫಾಂಟ್ ಅನ್ನ ಚೇಂಜ್ ಮಾಡಿಲ್ಲ. ಕ್ಯಾಲಿಬ್ರಿ ಇದೆ, ನೀವಿಲ್ಲಿ ನೋಡಬಹುದು. ನಾನೀಗ ಟೈಪ್ ಮಾಡ್ತೀನಿ. ನೀವಿಲ್ಲಿ ನೋಡಬಹುದು ಡಿಫಾಲ್ಟ್ ಆಗಿ ಇಲ್ಲಿ ಕನ್ನಡ ಲ್ಯಾಂಗ್ವೇಜ್ ಬರ್ತಾ ಇದೆ. ಫಾಂಟ್ ಇಲ್ಲಿ ನಿರ್ಮಲಾ UI ಆಗಿ ಚೇಂಜ್ ಆಗಿದೆ. ನುಡಿ 6.5 ಅಲ್ಲಿ ಇರುವಂತಹ ಒಂದು ಒಳ್ಳೆಯ ಫ್ಯೂಚರ್ ಇದು. ನಾವಿಲ್ಲಿ ಯಾವುದೇ ಒಂದು ಅಪ್ಲಿಕೇಶನ್ ಅನ್ನ ಓಪನ್ ಮಾಡಿ ಟೈಪ್ ಮಾಡಬೇಕು ಅಷ್ಟೇನೆ. ಯಾವುದೇ ಫಾಂಟ್ ಅನ್ನ ನಮ್ಗಿಲ್ಲಿ ಸೆಲೆಕ್ಟ್ ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ. ಫಾಂಟ್ ಡಿಸೈನ್ಸ್ ಬೇಕಂದಾಗ ನಮ್ಗಿಲ್ಲಿ ಟೈಪ್ ಮಾಡಿದ ನಂತರ ಕನ್ನಡ ಟೆಕ್ಸ್ಟ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಬೇಕಾದ ಫಾಂಟ್ಗೆ ನಾವಿಲ್ಲಿ ಚೇಂಜ್ ಮಾಡ್ಕೋಬಹುದು ಫಾಂಟ್ ಡಿಸೈನ್ಗೆ. ಇಲ್ಲಿ ನಾವು ನುಡಿಯಲ್ಲಿ ಕನ್ನಡವನ್ನು ಟೈಪಿಂಗ್ ಮಾಡಬೇಕಾದ್ರೆ ಶಿಫ್ಟ್ ಕೀಯನ್ನ ಯೂಸ್ ಮಾಡ್ತೀವಿ ಮತ್ತು F ಕೀಯನ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ಊರು ನಾನಿಲ್ಲಿ ಟೈಪ್ ಮಾಡಬೇಕಾಗಿದೆ. ನಾವು ಶಿಫ್ಟ್ ಕೀಯನ್ನ ಪ್ರೆಸ್ ಮಾಡಿ U ಲೆಟರ್ ಅನ್ನ ಟೈಪ್ ಮಾಡಿದ್ರೆ ಎರಡನೇ U ನಮ್ಗಿಲ್ಲಿ ಬರುತ್ತೆ. RU ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಫುಲ್ ಸ್ಟಾಪ್. ಎರಡನೇ A ನಾನಿಲ್ಲಿ ಟೈಪ್ ಮಾಡ್ಬೇಕಂದಾಗ ಶಿಫ್ಟ್ ಜೊತೆಗೆ A ಲೆಟರ್ ಅನ್ನ ನಾನಿಲ್ಲಿ ಪ್ರೆಸ್ ಮಾಡಿದ್ರೆ ಎರಡನೇ A ಇಲ್ಲಿ ಬರ್ತಾ ಇದೆ. ಊರಿನ ನಾನಿಲ್ಲಿ ಟೈಪ್ ಮಾಡಬೇಕಾಗಿದೆ. ಶಿಫ್ಟ್ ಪ್ಲಸ್ U ಬಂದಿದೆ. RIN ಊರಿನ. ಈ ರೀತಿಯಾಗಿ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ನಂತರ ನನಗಿಲ್ಲಿ ನಂಬರ್ಸ್ ಬೇಕಾಗಿದೆ. 1 2 3 ನಂಬರ್ಸ್ ಇಲ್ಲಿ ಬೇಕಾಗಿದೆ ಅಂದಾಗ ಕೀಬೋರ್ಡ್ ಅಲ್ಲಿ ನಮ್ ಲಾಕ್ ಇರುತ್ತೆ, ಅಲ್ಲಿಂದ ನಾನು ನಂಬರ್ಸ್ ಅನ್ನ ತಗೊಳ್ತಾ ಇದ್ದೀನಿ. 1 2 3 ನೀವಿಲ್ಲಿ ನೋಡಬಹುದು. ಇಂಗ್ಲಿಷ್ ಅಲ್ಲಿ ನಂಬರ್ಸ್ ಬರ್ತಾ ಇದೆ. ಕನ್ನಡದಲ್ಲಿ ನಂಬರ್ಸ್ ನಮ್ಗಿಲ್ಲಿ ಬೇಕು ಅಂದಾಗ ನಾವಿಲ್ಲಿ ಸಿಂಬಲ್ಸ್ ವಿತ್ ನಂಬರ್ಸ್ ಕೀಗಳನ್ನ ನೋಡ್ತೀವಿ. ಕೀಬೋರ್ಡ್ ಅಲ್ಲಿ ABCD ಯ ಮೇಲೆ ಇಲ್ಲಿ 1 to 0 ವರೆಗೆ ನಂಬರ್ಸ್ ಇರುತ್ತೆ ವಿತ್ ಸಿಂಬಲ್ಸ್. ನಮ್ಗಿಲ್ಲಿ ಕನ್ನಡ ಅಕ್ಷರಗಳು ಬೇಕು ಅಂದಾಗ ABCD ಮೇಲೆ ಇರುವಂತಹ ನಂಬರ್ಸ್ ಗಳನ್ನ ಯೂಸ್ ಮಾಡಬೇಕಾಗತ್ತೆ. ನಾನಿಲ್ಲಿ 1 2 3 ಟೈಪ್ ಮಾಡ್ತಾ ಇದ್ದೀನಿ. ಕನ್ನಡದಲ್ಲಿ ಬರ್ತಾ ಇದೆ, ನೀವಿಲ್ಲಿ ನೋಡಬಹುದು. ನಮ್ಲಾಕ್ ಅಲ್ಲಿ ಇರುವಂತಹ ಕೀಗಳನ್ನ ನೀವಿಲ್ಲಿ ಯೂಸ್ ಮಾಡಿದ್ರೆ ಇಂಗ್ಲಿಷ್ ನಂಬರ್ಸ್ ಇಲ್ಲಿ ಬರುತ್ತೆ. ಇಲ್ಲಿ ಇಂಗ್ಲಿಷ್ ಅಕ್ಷರಗಳ ಮೇಲೆ ಇರುವಂತಹ ನಂಬರ್ಸ್ ಅನ್ನ ನಾವಿಲ್ಲಿ ಟೈಪ್ ಮಾಡಿದ್ರೆ ಕನ್ನಡದಲ್ಲಿ ನಂಬರ್ಸ್ ಬರುತ್ತೆ, ನೀವಿಲ್ಲಿ ನೋಡಬಹುದು. ನಮ್ಗಿಲ್ಲಿ ಇಂಗ್ಲಿಷ್ ಅಲ್ಲಿ ನಂಬರ್ಸ್ ಬೇಕು ಅಂದಾಗ ನಮ್ ಲಾಕ್ ಅಲ್ಲಿ ಇರುವಂತಹ ನಂಬರ್ಸ್ ನ ನೀವಿಲ್ಲಿ ಯೂಸ್ ಮಾಡಬೇಕಾಗತ್ತೆ. ಕನ್ನಡದಲ್ಲಿ ನಂಬರ್ಸ್ ನಮ್ಗಿಲ್ಲಿ ಬೇಕು ಅಂದಾಗ ಇಂಗ್ಲಿಷ್ ಅಕ್ಷರಗಳು ಅಥವಾ ಆಲ್ಫಾಬೆಟ್ಸ್ ಮೇಲೆ ಇರುವಂತಹ ನಂಬರ್ಸ್ ವಿತ್ ಸಿಂಬಲ್ ಕೀಗಳಿದೆಯಲ್ಲ ಆ ನಂಬರ್ಸ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗತ್ತೆ. ಆಗ ಮಾತ್ರ ನಮ್ಗಿಲ್ಲಿ ಕನ್ನಡದಲ್ಲಿ ನಂಬರ್ಸ್ ಬರುತ್ತೆ. ಎಂಟರ್ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಕನ್ನಡ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಹೆಸರು ಮಲ್ಲಿಗೆ ಹಳ್ಳಿ ನಾನಿಲ್ಲಿ ಟೈಪ್ ಮಾಡಬೇಕು ಅಂದಾಗ L ಕೀ ನಾನಿಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ. ನಂತರ F ನಾವಿಲ್ಲಿ ಪ್ರೆಸ್ ಮಾಡಬೇಕಾಗತ್ತೆ. LI ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಳಿ ಟೈಪ್ ಮಾಡಬೇಕು ಅಂದಾಗ ಶಿಫ್ಟ್ ಪ್ಲಸ್ L ನಾವಿಲ್ಲಿ ಟೈಪ್ ಮಾಡಬೇಕಾಗತ್ತೆ. F ನಂತರ ಶಿಫ್ಟ್ ಪ್ಲಸ್ L ನಂತರ I ಮಲ್ಲಿಗೆ ಹಳ್ಳಿ. ಈ ರೀತಿಯಾಗಿ ನಾವು ಶಿಫ್ಟ್ ಕೀಯ ಸಹಾಯದಿಂದ ಮತ್ತು F ಲೆಟರ್ ಸಹಾಯದಿಂದ ನಾವಿಲ್ಲಿ ಒತ್ತಕ್ಷರಗಳು ಮತ್ತು ದೊಡ್ಡಕ್ಷರಗಳನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗತ್ತೆ. ಈಗ ನನಗೆ ಇಂಗ್ಲಿಷ್ ಅಲ್ಲಿ ಅಕ್ಷರಗಳು ಬೇಕಾಗಿದೆ ಅಂದಾಗ ನಾವಿಲ್ಲಿ ಕ್ಯಾಪ್ಸ್ಲಾಕ್ ಅನ್ನ ಆನ್ ಮಾಡ್ಕೋಬೇಕಾಗತ್ತೆ. ಕ್ಯಾಪ್ಸ್ಲಾಕ್ ಆಫ್ ಇದ್ದಾಗ ಕನ್ನಡದಲ್ಲಿ ಅಕ್ಷರಗಳು ಟೈಪ್ ಆಗುತ್ತೆ.
ಕ್ಯಾಪ್ಸ್ ಲಾಕ್ ಅನ್ನ ನಾವಿಲ್ಲಿ ಆನ್ ಮಾಡಿದಾಗ ನಾನೀಗ ಕ್ಯಾಪ್ಸ್ ಲಾಕ್ ಅನ್ನ ಆನ್ ಮಾಡಿದ್ದೀನಿ. ಈಗ ನಾನು ಟೈಪ್ ಮಾಡ್ತಾ ಇದ್ದೀನಿ ABCD. ನೀವಿಲ್ಲಿ ನೋಡಬಹುದು. ಕ್ಯಾಪ್ಸ್ ಲಾಕ್ ಅನ್ನ ಆನ್ ಮಾಡಿ ಅಕ್ಷರಗಳನ್ನ ಟೈಪ್ ಮಾಡಿದ್ರೆ ಇಂಗ್ಲಿಷ್ ಅಲ್ಲಿ ಬರುತ್ತೆ. ಇಂಗ್ಲಿಷ್ ಅಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಬೇಕು ಅಂದಾಗ ಶಿಫ್ಟ್ ಪ್ಲಸ್ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಕ್ಯಾಪ್ಸ್ ಲಾಕ್ ಆನ್ ಮಾಡಿ ಟೈಪ್ ಮಾಡಿದ್ರೆ ಸ್ಮಾಲ್ ಲೆಟರ್ ಇಂಗ್ಲಿಷ್ ಅಕ್ಷರಗಳು ಬರುತ್ತೆ. ಕ್ಯಾಪ್ಸ್ ಲಾಕ್ ಅನ್ನ ಆನ್ ಮಾಡಿ ಶಿಫ್ಟ್ ಕೀಯನ್ನು ಪ್ರೆಸ್ ಮಾಡಿ ABCD ಅಕ್ಷರಗಳನ್ನ ನಾವಿಲ್ಲಿ ಟೈಪ್ ಮಾಡಿದ್ರೆ ಕ್ಯಾಪಿಟಲ್ ಲೆಟರ್ಸ್ ಇಲ್ಲಿ ಬರುತ್ತೆ. ಈ ರೀತಿಯಾಗಿ ನಾವು ನೋಡಿ 6.5 ಅನ್ನ ಓಪನ್ ಮಾಡಿದ್ದಾಗ ನಮ್ಲಾಕ್ ಅಲ್ಲಿ ಇರುವಂತಹ ನಂಬರ್ಸ್ ಅನ್ನ ಯೂಸ್ ಮಾಡಿದ್ರೆ ಇಂಗ್ಲಿಷ್ ಅಲ್ಲಿ ನಂಬರ್ಸ್ ಗಳು ಬರುತ್ತೆ. ನಂಬರ್ಸ್ ವಿತ್ ಸಿಂಬಲ್ಸ್ ಇರುವಂತಹ ಕೀಗಳನ್ನ ನಾವಿಲ್ಲಿ ಯೂಸ್ ಮಾಡಿದ್ರೆ ಕನ್ನಡದಲ್ಲಿ ನಂಬರ್ಸ್ ಗಳು ಬರುತ್ತೆ. ಇಂಗ್ಲಿಷ್ ಸ್ಮಾಲ್ ಲೆಟರ್ ಅಕ್ಷರಗಳು ನಮ್ಗಿಲ್ಲಿ ಬೇಕು ಅಂದಾಗ ಕ್ಯಾಪ್ಸ್ ಲಾಕ್ ಅನ್ನ ನಾವಿಲ್ಲಿ ಆನ್ ಮಾಡ್ಕೋಬೇಕಾಗತ್ತೆ. ಕ್ಯಾಪಿಟಲ್ ಲೆಟರ್ಸ್ ನಮ್ಗಿಲ್ಲಿ ಬೇಕು ಅಂದಾಗ ಕ್ಯಾಪ್ಸ್ ಲಾಕ್ ಜೊತೆಗೆ ಶಿಫ್ಟ್ ಕೀಯನ್ನ ನಾವಿಲ್ಲಿ ಯೂಸ್ ಮಾಡಿದ್ರೆ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಅಕ್ಷರಗಳು ಬರುತ್ತೆ. ಈ ರೀತಿಯಾಗಿ ನಾವು ನುಡಿ 6.5 ಅಲ್ಲಿ ಕನ್ನಡ ಭಾಷೆಯನ್ನ ಸೆಲೆಕ್ಟ್ ಮಾಡಿದ್ರೂ ಸಹ ಇಂಗ್ಲಿಷ್ ಅಲ್ಲಿ ನಾವು ನಂಬರ್ಸ್ ಮತ್ತು ಅಕ್ಷರಗಳನ್ನ ತುಂಬಾ ಸುಲಭವಾಗಿ ಟೈಪ್ ಮಾಡಬಹುದು.